ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋದಕ್ಕೆ ಹಾಗೂ ತಿಳಿದುಕೊಳ್ಳೋದಕ್ಕೆ ಹೋಗ್ತಾ ಇದ್ದೀವಿ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ನಾಯಕನಹಟ್ಟಿಯವರ ಬಗ್ಗೆ ಮತ್ತು ಶ್ರೀ ಕ್ಷೇತ್ರ ನಾಯಕನಹಟ್ಟಿಯ ಬಗ್ಗೆ. ಬನ್ನಿ ಹಾಗಾದರೆ ಇನ್ನೇನು ತಡ, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಸುಮಾರು ಅದು 15ನೇ ಅಥವಾ 16ನೇ ಶತಮಾನದಲ್ಲಿ ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ ತಿಪ್ಪೇಸ್ವಾಮಿ ಎಂದು ಕರೆಯಲ್ಪಡುವ ಇವರು ಒಬ್ಬ ಭಾರತೀಯ ಹಿಂದೂ ಆಧ್ಯಾತ್ಮಿಕ ಗುರು ಮತ್ತು ಸಮಾಜ ಸುಧಾರಕರಾಗಿದ್ದು, ಇವರನ್ನು ಹಿಂದೂ ಮತ್ತು ಮುಸ್ಲಿಂ ಭಕ್ತರು ಪೂಜಿಸುತ್ತಾರೆ. ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ಇವರ ತತ್ವವಾಕ್ಯ, ಅಂದರೆ ನೀವು ಮಾಡಿದ ಕೆಲಸಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಎಂಬ ವಾಕ್ಯವನ್ನು ಇವರು ಸಾರಿದ್ದರು. ಇದು ಬಹಳ ಪ್ರಖ್ಯಾತ ತತ್ವವಾಗಿದೆ. ಹುಟ್ಟು ಮತ್ತು ಆರಂಭಿಕ ಜೀವನ. ಅವರ ಆರಂಭಿಕ ಜೀವನದ ವಿವರಗಳನ್ನು ಸ್ಪಷ್ಟವಾಗಿ ದಾಖಲಿಸಲಾಗಿಲ್ಲ. ಅವರು ನಾಯಕನಹಟ್ಟಿಗೆ ಬರುವ ಮೊದಲು ಅವರ ಮೂಲ ಮತ್ತು ಆರಂಭಿಕ ಜೀವನದ ಬಗ್ಗೆ ಹಲವಾರು ದಂತಕಥೆಗಳು ಮತ್ತು ಉಲ್ಲೇಖಗಳು ಇದ್ದರೂ ಸಹ ಅವು ಹೆಚ್ಚಿನ ಮೌಖಿಕ ಇತಿಹಾಸಕ್ಕೆ ಮಾತ್ರ ಸೀಮಿತ ಆಗಿವೆ. ಅವರ ಜನ್ಮ ದಿನಾಂಕ ತಿಳಿದಿಲ್ಲ. ಆದರೆ ದಂತಕಥೆಯ ಪ್ರಕಾರ ಅವರು ಕೈಲಾಸ ಪರ್ವತದಿಂದ ಇತರ 4 ಸಂತರೊಂದಿಗೆ ಬಂದರು ಎಂದು ಹೇಳಲಾಗುತ್ತದೆ. ಆದರೆ ಅವರು ಮನುಷ್ಯರಂತೆ ಮಾನವ ಹೊಟ್ಟೆಯ ಮೂಲಕ ಜನಿಸಿಲ್ಲವೆಂದು ದಂತಕಥೆಗಳು ಹೇಳುತ್ತವೆ. ಜೀವನದ ಉದ್ದೇಶ. ದಂತಕಥೆಯ ಪ್ರಕಾರ ತಿಪ್ಪೇರುದ್ರ ಸ್ವಾಮಿಯು ಪಂಚಗಣಪತೀಶ್ವರರಲ್ಲಿ ಒಬ್ಬರ ಅವತಾರವಾಗಿದ್ದು, ಅವರು ಮೂಲತಃ ಶಿವನ ಆದೇಶದಂತೆ ಶೈವ ಧರ್ಮವನ್ನು ಅಂದರೆ ಶಿವಪೂಜೆಯನ್ನು ಎಲ್ಲೆಡೆ ವ್ಯಾಪಿಸಿದರು. ಇದು 5 ಗುರುಗಳು ಆ ನಿರ್ದಿಷ್ಟ ಪ್ರದೇಶದಲ್ಲಿ ಶಿವನ ಧರ್ಮವನ್ನು ಹರಡುವ ಉದ್ದೇಶದಿಂದ ವಿವಿಧ ಸಮಯದಲ್ಲಿ ಭಾರತದ ವಿವಿಧ ಸ್ಥಳಗಳಲ್ಲಿ ಪುನರ್ಜನ್ಮ ಪಡೆದರು ಎಂದು ಹೇಳಲಾಗುತ್ತದೆ. ಶ್ರೀ ತಿಪ್ಪೇರುದ್ರ ಸ್ವಾಮಿಗಳ ಕಾಲದಲ್ಲಿ ಇತರ 4 ಗಣಪತೀಶ್ವರರು ನರಸೀಪುರ ಅಂದರೆ ಕೊಟ್ಟೂರು ಶ್ರೀ ಗುರು ಬಸವೇಶ್ವರ ಸ್ವಾಮಿ, ಅರಸೀಕೆರೆಯ ಶ್ರೀ ಕೋಲಂತೇಶ್ವರ, ಹರಪನಹಳ್ಳಿಯ ಶ್ರೀ ಕೆಂಪಯ್ಯ ಸ್ವಾಮಿ, ಕೂಲಹಳ್ಳಿಯ ಶ್ರೀ ಮದ್ದಸ್ವಾಮಿಗಳಾಗಿ ಪುನರ್ಜನ್ಮ ಪಡೆದರು. ತಿಪ್ಪೇರುದ್ರ ಸ್ವಾಮಿಯ ಜೀವನದ ಉದ್ದೇಶ ಧರ್ಮ ಸಂದೇಶವನ್ನು ಹರಡುವುದು ಮತ್ತು ಸಹಮಾನವರಿಗೆ ಮಾರ್ಗದರ್ಶನ ಮತ್ತು ಸಾಂತ್ವನ ನೀಡುವುದಾಗಿತ್ತು. ಅವರ ಹೆಸರಿನ ಹಿಂದಿನ ದಂತಕಥೆ ತಿಪ್ಪೇಸ್ವಾಮಿ ಅಥವಾ ತಿಪ್ಪೇರುದ್ರ ಸ್ವಾಮಿ. ಗುರುಗಳ ಮೂಲ ಹೆಸರು ರುದ್ರಸ್ವಾಮಿ. ದಕ್ಷಿಣ ಭಾರತದಿಂದ ಅವರು ಭಾರತದಾದ್ಯಂತ ಪ್ರಯಾಣ ಮಾಡುವಾಗ ಅವರ ಪುನರ್ಜನ್ಮ ಪಡೆದ ಮತ್ತೊಬ್ಬ ಗಣಪತೀಶ್ವರರಲ್ಲಿ ಒಬ್ಬರಾದ ಶ್ರೀ ಕೆಂಪಯ್ಯ ಸ್ವಾಮಿಯನ್ನು ಭೇಟಿಯಾದರು. ಅವರು ತಮ್ಮ ಮೂಲ ಜೀವನದ ಉದ್ದೇಶವನ್ನು ಮರೆತು ಮಾನವ ಜೀವನದ ಲೌಕಿಕ ಸುಖಗಳು ಮತ್ತು ಸಮಸ್ಯೆಗಳು ಆಸೆಗಳಲ್ಲಿ ಸಿಲುಕಿಕೊಂಡಿದ್ದರು. ಕೆಂಪಯ್ಯ ಸ್ವಾಮಿಯನ್ನು ಜ್ಞಾನೋದಯಗೊಳಿಸುವ ಉದ್ದೇಶದಿಂದ ರುದ್ರಸ್ವಾಮಿಯವರು ಕಸ ಮತ್ತು ಹಸುವಿನ ಸಗಣಿಯ ಅಂದರೆ ಸ್ಥಳೀಯ ಭಾಷೆಗಳಲ್ಲಿ ತಿಪ್ಪೆ ಎಂದು ಕರೆಯುವ ದೊಡ್ಡ ತಿಪ್ಪೆಯ ಮೇಲೆ ಧ್ಯಾನಕ್ಕೆ ಕುಳಿತರು. ಈ ತಿಪ್ಪೆಯನ್ನು ಹೊಲಗಳ ಗೊಬ್ಬರಗಳಲ್ಲಿ ಬಳಸಲು ಉದ್ದೇಶಿಸಲಾಗಿತ್ತು ಮತ್ತು ಅಂತಹ ತಿಪ್ಪೆಗಳನ್ನು ಇಂದಿಗೂ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನೋಡಬಹುದು. ಕೆಂಪಯ್ಯ ತನ್ನ ಹೊಲವನ್ನು ತಲುಪಲು ತೆಗೆದುಕೊಳ್ಳಬೇಕಾದ ಹಾದಿಯಲ್ಲಿ ತಿಪ್ಪೇಸ್ವಾಮಿ ಇದ್ದುದರಿಂದ ಕುಳಿತು ಕೊಳಕು ರಾಶಿಯ ಮೇಲೆ ದೈವ ನೋಟದ ಸಾಧುವನ್ನು ಅವರು ಗಮನಿಸದೇ ಇರಲು ಸಾಧ್ಯವಾಗಲೇ ಇರಲಿಲ್ಲ. ನಿಧಾನವಾಗಿ ಇತರ ದಾರಿ ಹೋಕರು ಸಹ ಈ ಸಾಧುವನ್ನು ಗಮನಿಸಿ ಅವರನ್ನು ತಿಪ್ಪೇಸ್ವಾಮಿ, ತಿಪ್ಪೆಯ ಮೇಲೆ ಕುಳಿತಿರುವ ಸ್ವಾಮಿ ಎಂದು ಕರೆಯಲು ಪ್ರಾರಂಭಿಸಿದರು. ಸ್ಥಳೀಯರು ಧ್ಯಾನಸ್ಥ ಸಾಧುವಿಗೆ ಗೌರವ ಸಲ್ಲಿಸಲು ಮತ್ತು ಆಹಾರ ಹಾಗೂ ಕಾಣಿಕೆಗಳನ್ನು ನೀಡಲು ಅಲ್ಲಿಗೆ ನಿಲ್ಲಲು ಪ್ರಾರಂಭಿಸಿದರು. ಅವರು ಸೂರ್ಯ, ಗಾಳಿ ಮತ್ತು ಮಳೆಯಿಂದ ತೊಂದರೆಗೊಳಗಾಗದೆ ಹಲವು ದಿನಗಳವರೆಗೆ ಮೌನವಾಗಿ ಕುಳಿತಿದ್ದರು. ಕೊನೆಗೆ ಕೆಂಪಯ್ಯ ಕುಳಿತಿದ್ದ ಗುರುಗಳ ಬಳಿಗೆ ನಡೆದು ಗೌರವ ಸಲ್ಲಿಸಿದರು ಮತ್ತು ಸ್ವಾಮಿ ಧ್ಯಾನ ಮಾಡಬಹುದಾದ ಸುತ್ತಲೂ ಸಾಕಷ್ಟು ನೆರಳಿನ ಮರಗಳು ಅಥವಾ ಹತ್ತಿರದ ಬೆಟ್ಟಗಳ ಗುಹೆಗಳು ಸಹ ಇದ್ದರೂ ಗುರುಗಳು ಈ ಕಸದ ತಿಪ್ಪೆಯ ಮೇಲೆ ಏಕೆ ಕುಳಿತಿದ್ದಾರೆ ಎಂದು ಆಶ್ಚರ್ಯಪಟ್ಟರು. ನಂತರ ರುದ್ರಸ್ವಾಮಿ ತಮ್ಮ ಕಣ್ಣುಗಳನ್ನು ತೆರೆದು ಕೆಂಪಯ್ಯನಿಗೆ ತಮ್ಮ ನಿಜ ರೂಪವನ್ನು ಬಹಿರಂಗಪಡಿಸಿದರು. ತಾವು ಕಸದ ತಿಪ್ಪೆಯ ಮೇಲೆ ಕುಳಿತಿದ್ದರೂ ವಾಸನೆ ಅಥವಾ ಕೊಳಕು ತಮ್ಮ ಇಂದ್ರಿಯಗಳ ಮೇಲೆ ಪರಿಣಾಮ ಬೀರಲು ಬಿಡುತ್ತಿಲ್ಲ ಎಂದು ಅವರು ಹೇಳಿದರು ಮತ್ತು ಶಿವನನ್ನು ಧ್ಯಾನಿಸುವ ತಮ್ಮ ಮೂಲ ಉದ್ದೇಶದೊಂದಿಗೆ ಅವರು ಮುಂದುವರೆದರು. ಕೆಂಪಯ್ಯನು ಸಾಮಾನ್ಯ ಮಾನವ ಜೀವನದ ನೋವು ಮತ್ತು ಸಂತೋಷಗಳಿಂದ ತನ್ನ ಮೂಲ ಜೀವನದ ಉದ್ದೇಶವನ್ನು ವಿಚಲಿತನಾಗಿದ್ದರಿಂದ ಸಾಂಕೇತಿಕತೆಯನ್ನು ಅರಿತುಕೊಂಡನು ಮತ್ತು ಅವರು ತಮ್ಮ ಜೀವನದ ಗುರುತು ಮತ್ತು ಉದ್ದೇಶವನ್ನು ನೆನಪಿಸಿಕೊಂಡರು. ಕೊನೆಗೆ ಕೆಂಪಯ್ಯ ಸ್ವಾಮಿ ತಮ್ಮ ಲೌಕಿಕ ಅನ್ವೇಷಣೆಗಳನ್ನು ತ್ಯಜಿಸಿ ಹರಪನಹಳ್ಳಿ ಶ್ರೀ ಗುರು ಕೆಂಪಯ್ಯ ಸ್ವಾಮಿಯಾದರು. ನಾಯಕನಹಟ್ಟಿಗೆ ಆಗಮನ. ನಾಯಕನಹಟ್ಟಿ ಜಿಲ್ಲಾ ಕೇಂದ್ರ ಚಿತ್ರದುರ್ಗದಿಂದ 35 ಕಿಲೋಮೀಟರ್ನಲ್ಲಿರುವ ಒಂದು ಸಣ್ಣ ಪಟ್ಟಣ. ಇದರ ಮೂಲ ಹೆಸರು ನಿಷಿದಾಪುರ. ಆದರೆ ಕ್ರಮೇಣ ಇದನ್ನು ನಾಯಕನಹಟ್ಟಿ, ನಾಯಕನ ಸ್ಥಳ ಎಂದು ಕರೆಯಲಾಯಿತು. ಅದು ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳು ಇಲ್ಲಿ ನೆಲೆಸಿದ ನಂತರದಲ್ಲಿ. ಗುರುಗಳ ಆರಂಭಿಕ ಶಿಷ್ಯರಾದ
ಪಣಿಯಪ್ಪ ಎಂಬ ವ್ಯಾಪಾರಿ ತಿಪ್ಪೇರುದ್ರ ಸ್ವಾಮಿಯನ್ನು ತಮ್ಮ ಪಟ್ಟಣವಾದ ನಿಷೇಧಾಪುರಕ್ಕೆ ಭೇಟಿ ನೀಡುವಂತೆ ವಿನಂತಿಸಿಕೊಂಡರು. ತಿಪ್ಪೇರುದ್ರ ಸ್ವಾಮಿ ಬಂದಾಗ ಅವರು ಸ್ಥಳೀಯ ದೇವತೆಯ ದೇವಸ್ಥಾನದಲ್ಲಿ ಉಳಿದುಕೊಳ್ಳಲು ಬಯಸಿದರು. ದಂತಕಥೆಯ ಪ್ರಕಾರ ದೇವರು ಗುರುಗಳನ್ನು ದೇವಸ್ಥಾನಕ್ಕೆ ಪ್ರವೇಶಿಸಲು ನಿರಾಕರಿಸಿದರು ಮತ್ತು ಬಾಗಿಲು ತೆಗೆಯಲಾಗಲಿಲ್ಲ. ಇದನ್ನು ಅರಿತುಕೊಂಡ ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಉಳಿಯಲು ಸಾಧ್ಯವಾಗದಿದ್ದರೂ ತನ್ನ ಬೆತ್ತ ಮತ್ತು ಜೋಳಿಗೆಗಳನ್ನು ದೇವಸ್ಥಾನದಲ್ಲಿ ಸುರಕ್ಷಿತವಾಗಿಡಲು ಅವಕಾಶ ನೀಡಬೇಕೆಂದು ದೇವರನ್ನು ಪ್ರಾರ್ಥಿಸಿದರು, ಏಕೆಂದರೆ ಅವು ಅವರ ಏಕೈಕ ಅಗತ್ಯ ಲೌಕಿಕ ಆಸ್ತಿಗಳಾಗಿದ್ದವು. ನಂತರ ದೇವಾಲಯದ ಬಾಗಿಲುಗಳು ತೆಗೆದುಕೊಂಡವು. ಆನಂತರ ಗುರುಗಳು ತಮ್ಮ ಬೆತ್ತ ಮತ್ತು ಜೋಳಿಗೆಗಳನ್ನು ಒಳಗೆ ಬಿಟ್ಟು ನಡೆದರು. ಆನಂತರ ರಾತ್ರೋರಾತ್ರಿ 2 ವಸ್ತುಗಳು ದೊಡ್ಡದಾಗಿ ವಿಸ್ತರಿಸಿ ಸ್ಥಳೀಯ ದೇವತೆಯ ಪ್ರತಿಮೆಯನ್ನು ಹೊರಗೆ ತಳ್ಳಿದವು. ಆನಂತರ ಆ ದೇವತೆಯು ಅಲ್ಲಿಂದ ಹೊರಟು ಹೋದರು. ದೇವಾಲಯವು ಗುರು ತಿಪ್ಪೇರುದ್ರ ಸ್ವಾಮಿಯ ನಿವಾಸವಾಯಿತು. ಅವರು ಅಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿದರು. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಶಿವನ ಆರಾಧನೆಯನ್ನು ಹರಡುತ್ತಿದ್ದುದರಿಂದ ಈ ದಂತಕಥೆಯನ್ನು ಸ್ಥಳೀಯರು ಪುರಾಣವೆಂದು ಕಡೆಗಣಿಸಬಹುದು. ಆದರೆ ಜೀವಿತಾವಧಿಯ ಒಂದು ಹಂತದಲ್ಲಿ ಇಂದಿನ ಸ್ಥಳೀಯ ದೇವತೆಯ ಮಾರಿಯಮ್ಮನ ಜನಪ್ರಿಯತೆ ಕ್ಷೀಣಿಸಿದಂತೆ ತೋರುತ್ತದೆ ಮತ್ತು ಆಕೆಯ ದೇವಾಲಯವನ್ನು ಪ್ರಸ್ತುತ ನಾಯಕನಹಟ್ಟಿ ಶಿವನ ದೇವಾಲಯವಾಗಿ ಪರಿವರ್ತಿಸಲಾಯಿತು. ಬೋಧನೆಗಳು ಮತ್ತು ತತ್ವಶಾಸ್ತ್ರ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳು ಶಿವನ ಆರಾಧನೆಯನ್ನು ಬೋಧಿಸಿದ್ದಾರೆ. ಅವರ ಬೋಧನೆಗಳು ಮತ್ತು ತತ್ವಶಾಸ್ತ್ರದ ಪ್ರಮುಖ ಅಂಶವೇನೆಂದರೆ ಅವರು ಕೆಲಸಕ್ಕೆ ನೀಡಿದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಅವರು ಕಾಯಕವೇ ಕೈಲಾಸ, ಕೆಲಸವೇ ಪೂಜೆ ಎಂದು ಬೋಧಿಸಿದರು ಮತ್ತು ಅಭ್ಯಾಸ ಮಾಡಿಸಿದರು. ಅವರ ಜೀವಿತಾವಧಿಯಲ್ಲಿ ಅವರು ಧಾರ್ಮಿಕ ಕೆಲಸದ ಜೊತೆಗೆ ನಾಯಕನಹಟ್ಟಿಯ ಸುತ್ತಮುತ್ತಲಿನ ನೀರಿನ ಜಲಾಶಯಗಳ ರಚನೆ ಮತ್ತು ವಿಸ್ತರಣೆಯಲ್ಲಿಯೂ ಅವರ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಅವುಗಳಲ್ಲಿ ಕೆಲವು ಬರಗಾಲ ಪೀಡಿತ ಪ್ರದೇಶಗಳಲ್ಲಿ ನೀರನ್ನು ಸಂಗ್ರಹಿಸಿ ಒದಗಿಸುತ್ತಲೇ ಇರುತ್ತವೆ. ಅವರು ಮಾಡಿದಷ್ಟು ನೀಡು ಭಿಕ್ಷೆ, ನಿಮ್ಮ ಕೆಲಸಕ್ಕೆ ತಕ್ಕ ಪ್ರತಿಫಲ ಎಂದು ಸಾರುವ ತತ್ವವನ್ನು ಸಹ ಬೋಧಿಸಿದ್ದಾರೆ. ಈ ಮೂಲಕ ಅವರು ಜಲಾಶಯಗಳ ಮೇಲಿನ ಕೆಲಸಕ್ಕೆ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ವೇತನವನ್ನು ನೀಡಿದರು. ಯೋಜನೆಗಳಲ್ಲಿ ಕೆಲಸ ಮಾಡುವ ಯಾವುದೇ ಗರ್ಭಿಣಿ ಮಹಿಳೆಯರಿಗೆ 1.5 ಪಟ್ಟು ವೇತನವನ್ನು ಪಾವತಿಸುವ ಪದ್ಧತಿಯನ್ನು ಸಹ ಅವರು ಪ್ರಾರಂಭಿಸಿದರು. ಹುಟ್ಟಲಿರುವ ಮಗು ಕೂಡ ಪ್ರಯತ್ನದಲ್ಲಿ ಭಾಗಿಯಾಗಿದೆ ಮತ್ತು ಸಾಮಾನ್ಯ ವೇತನದ ಕನಿಷ್ಠ ಅರ್ಧದಷ್ಟು ಪಾವತಿಸಬೇಕು ಎಂದು ಗುರುಗಳು ಆಜ್ಞೆ ಮಾಡಿದ್ದರು. ಪವಾಡಗಳು. ಸತ್ತ ಎಮ್ಮೆಯನ್ನು ಮತ್ತೆ ಜೀವಂತಗೊಳಿಸಿದರು. ಗುರುಗಳು ನಾಯಕನಹಟ್ಟಿಗೆ ಹೊಸಬರಾಗಿದ್ದಾಗ ಗ್ರಾಮದಲ್ಲಿ 2 ಚಿಕ್ಕ ಮಕ್ಕಳಿದ್ದ ಒಬ್ಬ ಉದಾತ್ತ ವಿಧವೆ ಇದ್ದಳು. ಅವಳ ಕುಟುಂಬವನ್ನು ಪೋಷಿಸಲು ಅವಳ ಏಕೈಕ ಆದಾಯದ ಮೂಲವೆಂದರೆ ಅವಳು ಹೊಂದಿದ್ದ ಒಂದು ಎಮ್ಮೆಯ ಹಾಲನ್ನು ಮಾರಾಟ ಮಾಡುವುದಾಗಿತ್ತು. ಅವಳು ಸಾಕಷ್ಟು ಸಂಪಾದಿಸಲು ಸಾಧ್ಯವಾಗದಿದ್ದ ದಿನಗಳಲ್ಲಿಯೂ ಸಹ ಅವಳು ಇತರರಿಂದ ಸಹಾಯ ಪಡೆಯುತ್ತಿರಲಿಲ್ಲ. ಹಸಿವಿನಿಂದ ಬಳಲಿ ತನ್ನ ಮಕ್ಕಳ ಹಸಿವನ್ನು ನೀಗಿಸಲು ನೀರು ನೀಡಲು ಆದ್ಯತೆ ನೀಡಿದಳು. ಒಂದು ದಿನ ಎಮ್ಮೆ ಅನಾರೋಗ್ಯಕ್ಕೆ ಒಳಗಾಗಿ ಸತ್ತು ಹೋಯಿತು. ಬೇರೆ ಯಾವುದೇ ಆದಾಯದ ಮೂಲವಿಲ್ಲದ ಕಾರಣ ಮತ್ತು ಯಾರಿಂದಲೂ ಸಹಾಯವನ್ನು ಬೇಡಲು ತುಂಬ ಸ್ವಾಭಿಮಾನಿಯಾಗಿದ್ದ ಅವಳು ತನ್ನ ಮಕ್ಕಳೊಂದಿಗೆ ಆಳವಾದ ಬಾವಿಗೆ ಹಾರಿ ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸಿದಳು. ಮರುದಿನ ಸಂಜೆ ಅವಳು ಪಟ್ಟಣದಿಂದ ಹೊರಗಿನ ಬಾವಿಯ ಕಡೆ ನಡೆದುಕೊಂಡು ಹೋಗುತ್ತಿದ್ದಳು. ದಾರಿಯಲ್ಲಿ ಹಳ್ಳಿಯ ಜನರ ಗುಂಪಿನೊಂದಿಗೆ ಮರದ ಕೆಳಗೆ ಮಾತನಾಡುತ್ತಿದ್ದ ಶ್ರೀಗಳನ್ನು ಕಂಡು ಅವಳು ಅವರನ್ನು ಭೇಟಿಯಾದಳು. ಗುರುಗಳಿಗೆ ಗೌರವವನ್ನು ಸಲ್ಲಿಸಲು ಅವಳು ಸ್ವಲ್ಪ ಹೊತ್ತು ನಿಂತು ತನ್ನ ಪ್ರಯಾಣವನ್ನು ಮುಂದುವರಿಸಿ ತಿರುಗುತ್ತಿದ್ದಳು. ಗುರುಗಳು ಅವಳನ್ನು ಕರೆದು, ಇಡೀ ದಿನ ಇಲ್ಲಿ ಕುಳಿತಿರುವ ನಮಗೆ ತುಂಬ ಹಸಿವು ಮತ್ತು ಬಾಯಾರಿಕೆಯಾಗಿದೆ. ಹೋಗಿ ನಿಮ್ಮ ಎಮ್ಮೆಯಿಂದ 1 ಲೋಟ ಹಾಲು ತಂದು ಕೊಡಿ ಎಂದು ಹೇಳಿದರು. ಕಣ್ಣಲ್ಲಿ ನೀರು ತುಂಬಿಕೊಂಡು ಆ ಮಹಿಳೆ, ನನ್ನ ಎಮ್ಮೆ ಇಂದಿನ ದಿನ ಸತ್ತು ಹೋಯಿತು ಎಂದು ಹೇಳಿದಳು. ಗುರುಗಳು ನಗುತ್ತಾ ಹೇಳಿದರು, ಎಮ್ಮೆ ಸತ್ತಿದೆ ಎಂದು ನೀವು ಏನು ಹೇಳುತ್ತೀರಿ? ಅದು ಆರೋಗ್ಯಕರವಾಗಿದೆ. ನಿಮ್ಮ ಕುಟುಂಬಕ್ಕೆ ಮತ್ತು ನಮಗೆಲ್ಲರಿಗೂ ಸಾಕಷ್ಟು ಹಾಲು ನೀಡಬಲ್ಲದು. ಸಮಯ ವ್ಯರ್ಥ ಮಾಡಬೇಡಿ, ಬೇಗನೆ ಹೋಗಿ ಹಾಲು ತಂದು ಕೊಡಿ ಎಂದು ಹೇಳಿದರು. ಗುರುಗಳ ಮಾತಿನಲ್ಲಿ ಏನೋ ಮರ್ಮವಿದೆ ಎಂದು ಅರಿತ ಮಹಿಳೆ ತನ್ನ ಮನೆಗೆ ಹಿಂದಿರುಗಿದಾಗ ಅವಳು ಎಮ್ಮೆ ಬದುಕಿರುವುದನ್ನು ಕಂಡುಕೊಂಡಳು. ಗುರುಗಳನ್ನು ನೆನೆದು ನಮಸ್ಕರಿಸಿದಳು. ಅವತ್ತಿನಿಂದ ಅವಳಿಗೆ ಮತ್ತು ಅವಳ ಮಕ್ಕಳಿಗೆ ಯಾವುದೇ ಆಹಾರದ ಕೊರತೆ ಆಗಲಿಲ್ಲ. ಕಷ್ಟದ ಸಮಯದಲ್ಲಿ ನೀವು ಸರಿಯಾದ ಮಾರ್ಗದಲ್ಲಿ ಮುಂದುವರಿದರೆ ಗುರುಗಳು ನಿಮ್ಮ ಪ್ರಯತ್ನಗಳನ್ನು ಮೆಚ್ಚುತ್ತಾರೆ ಮತ್ತು ನಿಮಗೆ ಪ್ರತಿಫಲ ಸಿಗುತ್ತದೆ ಎಂದು ತಿಳಿಸಲು ಈ ಪ್ರಸಂಗವನ್ನು ಬಳಸಲಾಗುತ್ತದೆ. ಪವಾಡ 2. ನಾಯಕನಹಟ್ಟಿಯಲ್ಲಿ ನೀರಿನ ಜಲಾಶಯ ನಿರ್ಮಾಣ. ನಾಯಕನಹಟ್ಟಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ತೀವ್ರ ಬರಗಾಲ ಬಂದಾಗ ಸ್ಥಳೀಯ ರೈತರು ಸುಮ್ಮನೆ ಕುಳಿತುಕೊಳ್ಳುವುದನ್ನು ಬಿಟ್ಟು ಬೇರೆ ಏನು ಮಾಡಲು ಸಾಧ್ಯವಾಗಲಿಲ್ಲ. ಪ್ರತಿ ವಾರ ಕಳೆದಂತೆ ಅವರ ಧಾನ್ಯ ಮತ್ತು ಆಹಾರದ ಸಂಗ್ರಹಗಳು ಕಡಿಮೆಯಾಗುತ್ತಿದ್ದವು ಮತ್ತು ಅವರ ಜಾನುವಾರುಗಳು ಮೇವು ಮತ್ತು ನೀರಿನ ಕೊರತೆಯಿಂದ ಸಾಯಲು ಪ್ರಾರಂಭಿಸಿದವು. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಗಳವರು ಈ ಸಮಸ್ಯೆಗೆ ಅಲ್ಪಾವಧಿಯ ಪರಿಹಾರ ಮತ್ತು ದೀರ್ಘಾವಧಿಯ ಪರಿಹಾರವನ್ನು ಹೊಂದಿರಬೇಕು ಎಂದು ಅರಿತುಕೊಂಡರು.
ಮಳೆಗೆ ಬರುವವರೆಗೂ ಜೀವನೋಪಾಯಕ್ಕಾಗಿ ಜನರಿಗೆ ತಕ್ಷಣವೇ ಕೆಲವು ನಿಯಮಿತ ಕೆಲಸಗಳು ಬೇಕಾಗಿದ್ದವು. ಅಲ್ಲದೆ ಬರಗಾಲದ ಸಮಯದಲ್ಲಿ ಬಳಸಲು ಮಳೆ ಮತ್ತು ಸಣ್ಣ ಕಾಲೋಚಿತ ಹೊಳೆಗಳಿಂದ ನೀರನ್ನು ಸಂಗ್ರಹಿಸುವ ಅಗತ್ಯವಿತ್ತು. ನಂತರ ಗುರುಗಳು ನಾಯಕನಹಟ್ಟಿಯಲ್ಲಿ ನೀರಿನ ಜಲಾಶಯವನ್ನು ನಿರ್ಮಿಸಲು ಸ್ಥಳೀಯ ಪಾಳೆಗಾರ ಆಡಳಿತಗಾರ ಅವರನ್ನು ವಿನಂತಿಸಿದರು. ಬರಗಾಲದಿಂದಾಗಿ ತೆರಿಗೆ ಸಂಗ್ರಹಗಳು ಸಹ ತೀವ್ರವಾಗಿ ಕುಸಿದವು ಮತ್ತು ಪಾಳೆಗಾರ ಜಲಾಶಯ ನಿರ್ಮಾಣಕ್ಕೆ ಹಣಕಾಸು ಒದಗಿಸಲು ತಮ್ಮ ಅಸಮರ್ಥತೆಯನ್ನು ವ್ಯಕ್ತಪಡಿಸಿದರು. ನಂತರ ಗುರುಗಳು ಪಾಳೆಗಾರರಿಗೆ ಜಲಾಶಯದ ನಿರ್ಮಾಣವನ್ನು ಪ್ರಾರಂಭಿಸಲು ಸಾಧ್ಯವಾದರೆ ಕಾರ್ಮಿಕರಿಗೆ ಪಾವತಿಗಳನ್ನು ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದರು. ಗುರುಗಳ ಆಶೀರ್ವಾದದೊಂದಿಗೆ ಸೂಕ್ತವಾದ ಸ್ಥಳವನ್ನು ಅಂತಿಮಗೊಳಿಸಲಾಯಿತು ಮತ್ತು ನಿರ್ಮಾಣ ಕಾರ್ಯವು ಶ್ರದ್ಧೆಯಿಂದ ಪ್ರಾರಂಭವಾಯಿತು. ಮೊದಲ ದಿನದ ಕೊನೆಯಲ್ಲಿ ಗುರುಗಳು ಕಾರ್ಮಿಕರಿಗೆ ಮಣ್ಣಿನ ಸಣ್ಣ ದಿಬ್ಬಗಳನ್ನು ಮಾಡಲು ಹೇಳಿದರು. ನಂತರ ಅವರು ತಮ್ಮ ಬೆತ್ತದಿಂದ ಅವುಗಳನ್ನು ಮುಟ್ಟಲು ಮುಂದಾದರು. ಕಾರ್ಮಿಕರು ತಾವು ಮಾಡಿದ ದಿಬ್ಬಗಳನ್ನು ಒಗೆದಾಗ ಅವರು ಹಗಲಿನಲ್ಲಿ ಮಾಡಿದ ಕೆಲಸಕ್ಕೆ ಅನುಗುಣವಾಗಿ ಚಿನ್ನ, ಬೆಳ್ಳಿ ಅಥವಾ ತಾಮ್ರದ ನಾಣ್ಯಗಳನ್ನು ಕಂಡುಕೊಂಡರು. ಈ ಪವಾಡವು ಹಲವಾರು ತಿಂಗಳುಗಳ ಕಾಲ ಪ್ರತಿದಿನ ಸಂಜೆ ಮುಂದುವರಿಯಿತು ಮತ್ತು ನಾಯಕನಹಟ್ಟಿ ಮತ್ತು ಸುತ್ತಲಿನ ಹಳ್ಳಿಗಳ ಜನರು ತಮ್ಮನ್ನು ಮತ್ತು ಅವರ ಕುಟುಂಬಗಳನ್ನು ಪೋಷಿಸಲು ಸಾಕಷ್ಟು ಸಂಪಾದಿಸಲು ಸಾಧ್ಯವಾಯಿತು. ಕೆಲವು ನಿರ್ಲಜ್ಜ ಪುರುಷರು ದಿನ ಮುಗಿಯುವ ಮೊದಲು ಆಗಮಿಸುವ ಮೂಲಕ ಕಾರ್ಮಿಕರ ಗುಂಪಿನೊಂದಿಗೆ ಬೆರೆತು ತಮ್ಮದೇ ಆದ ಮಣ್ಣಿನ ದಿಬ್ಬಗಳನ್ನು ನಿರ್ಮಿಸುವ ಮೂಲಕ ಗುರುಗಳ ಔದಾರ್ಯದ ಲಾಭವನ್ನು ಪಡೆಯಲು ಪ್ರಯತ್ನಿಸಿದರು. ಆದಾಗ್ಯೂ ಪವಾಡವೇನೆಂದರೆ ಜಲಾಶಯದ ಮೇಲೆ ನಿಜವಾಗಿಯೂ ಕೆಲಸ ಮಾಡಿದ ಜನರಿಗೆ ಮಾತ್ರ ನಾಣ್ಯಗಳು ಸಿಗುತ್ತಿದ್ದವು. ಗುರುಗಳು ಇದನ್ನು ಗಮನಿಸಿದರು ಮತ್ತು ಮಾಡಿದಷ್ಟು ನೀಡು ಭಿಕ್ಷೆ ಎಂಬ ತತ್ವವನ್ನು ಘೋಷಿಸಿದರು. ಯೋಜನೆಯಲ್ಲಿ ಕೆಲಸ ಮಾಡುತ್ತಿದ್ದ ಮಹಿಳೆಯೊಬ್ಬರು ತಾನು ನಿರೀಕ್ಷಿಸುತ್ತಿದ್ದ ಸಾಮಾನ್ಯ ಮೊತ್ತಕ್ಕಿಂತ 1.5 ಪಟ್ಟು ಹೆಚ್ಚು ಹಣವನ್ನು ಪಡೆದಾಗ ಗುರುಗಳಿಗೆ ಹೆಚ್ಚಿನ ಸಂಬಳ ನೀಡಲಾಗಿದೆ ಎಂದು ತಿಳಿಸಿದರು. ನಂತರ ಗುರುಗಳು ಆ ಮಹಿಳೆಗೆ ತಾನು ಗರ್ಭಿಣಿಯಾಗಿದ್ದೇನೆ ಮತ್ತು ಆಕೆಯ ಗರ್ಭದಲ್ಲಿರುವ ಮಗುವು ಯೋಜನೆಯೊಂದಿಗೆ ಅವಳೊಂದಿಗೆ ಶ್ರಮಿಸುತ್ತಿರುವುದರಿಂದ ವಯಸ್ಕ ಕೆಲಸಗಾರರಲ್ಲಿ ಪಾವತಿಸುವ ಮೊತ್ತದ ಕನಿಷ್ಠ ಅರ್ಧದ ಮೊತ್ತವನ್ನು ಮಗುವಿಗೆ ಪಡೆಯುವುದು ನ್ಯಾಯಯುತವಾಗಿತ್ತು ಎಂದು ಹೇಳಿದರು. ನಾಯಕನಹಟ್ಟಿಯ ಜಲಾಶಯವು ಇನ್ನೂ ಬಳಕೆಯಲ್ಲಿದೆ ಮತ್ತು ಈ ಪ್ರದೇಶದಲ್ಲಿ ಕುಡಿಯಲು ಮತ್ತು ನೀರಾವರಿಗಾಗಿ ನೀರನ್ನು ಒದಗಿಸುವುದನ್ನು ಮುಂದುವರೆಸಿದೆ. ಜೀವ ಸಮಾಧಿ. ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚಿತ್ತಾ ನಕ್ಷತ್ರ ಫಾಲ್ಗುಣ ಬಹುಳ ದಿನದಂದು ತಿಪ್ಪೇರುದ್ರಸ್ವಾಮಿ ಜೀವ ಸಮಾಧಿಯನ್ನು ಪ್ರವೇಶಿಸಿದರು ಎಂದು ಹೇಳಲಾಗುತ್ತದೆ. ಅಂದರೆ ಅವರ ಇಚ್ಛೆಯಂತೆ ಅವರನ್ನು ಜೀವಂತ ಸಮಾಧಿ ಮಾಡಲಾಗಿದೆ ಎಂದು ಹೇಳಲಾಗುತ್ತದೆ. ಪ್ರಸಿದ್ಧ ಸಂತರ ಸ್ಮರಣಾರ್ಥ ಪ್ರತಿ ವರ್ಷ ದೇವಾಲಯದ ರಥೋತ್ಸವವನ್ನು ಆಯೋಜಿಸಲಾಗುತ್ತದೆ. ಇದರಲ್ಲಿ ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಾದ್ಯಂತ ಲಕ್ಷಾಂತರ ಜನರು ಭಾಗವಹಿಸುತ್ತಾರೆ. ನಾಯಕನಹಟ್ಟಿಯ ದೇವಾಲಯಗಳು ಅಥವಾ ಮಠಗಳು. ನಾಯಕನಹಟ್ಟಿಯಲ್ಲಿ 3 ಮಠಗಳು ಅಥವಾ ದೇವಾಲಯಗಳಿವೆ. ಒಳಮಠ ಅಥವಾ ಒಳಗಿನ ಮಠವನ್ನು ದರ್ಬಾರ್ ಮಠ ಎಂದು ಕರೆಯುತ್ತಾರೆ. ಹಿರೇಮಠ ಅಥವಾ ದರ್ಬಾರ್ ಮಠ ಎಂದು ಕರೆಯಲ್ಪಡುವ ಒಳಮಠ ನಾಯಕನಹಟ್ಟಿಯ ಕೇಂದ್ರ ಬಿಂದುವಾಗಿದೆ. ಇದು ಶ್ರೀ ಗುರು ತಿಪ್ಪೇರುದ್ರಸ್ವಾಮಿಯವರ ಪ್ರಾಥಮಿಕ ನಿವಾಸವಾಗಿತ್ತು ಮತ್ತು ಅವರು ಸಾಮಾನ್ಯವಾಗಿ ಇಲ್ಲಿ ಸಂದರ್ಶಕರನ್ನು ರಂಜಿಸುತ್ತಿದ್ದರು. ಈ ರಚನೆಯು ಮೂಲತಃ ಸ್ಥಳೀಯ ದೇವತೆಯ ಮಾರಮ್ಮನ ದೇವಾಲಯವಾಗಿತ್ತು. ಗುರುಗಳು ಇಲ್ಲಿ ನೆಲೆಸಿದ ನಂತರ ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಲಾಯಿತು. ಇದನ್ನು ಶಿವಾಲಯವಾಗಿ ಪರಿವರ್ತಿಸಲಾಯಿತು ಎಂದು ಹೇಳಲಾಗುತ್ತೆ. ದೇವಾಲಯವು ವಿವಿಧ ಕೆತ್ತನೆಗಳು ಮತ್ತು ಸೊಗಸಾಗಿ ವಿನ್ಯಾಸಗೊಳಿಸಲಾದ ಕಲ್ಲಿನ ಛಾವಣಿಯೊಂದಿಗೆ 18 ಕಲ್ಲಿನ ಸ್ತಂಭಗಳನ್ನು ಹೊಂದಿದೆ. ಪ್ರವೇಶ ದ್ವಾರದಲ್ಲಿರುವ ರಾಜಗೋಪುರವನ್ನು ದಿನಾಂಕದಲ್ಲಿ ಸೇರಿಸಲಾಯಿತು ಮತ್ತು ಸುಮಾರು 200 ವರ್ಷಗಳಷ್ಟು ಹಳೆಯದು ಎಂದು ಹೇಳಲಾಗುತ್ತದೆ. ಹೊರಮಠ ಅಥವಾ ಹೊರಗಿನ ಮಠ. ತಿಪ್ಪೇರುದ್ರಸ್ವಾಮಿಯವರ ಜೀವ ಸಮಾಧಿ ಮಾಡಿದ ಹೊರಮಠ. ಪಟ್ಟಣದ ಹೊರವಲಯದಲ್ಲಿರುವ ಹೊರಮಠದಲ್ಲಿ ಗುರು ತಿಪ್ಪೇರುದ್ರಸ್ವಾಮಿಯವರ ಜೀವ ಸಮಾಧಿ ಇದೆ. ಹೊರಮಠವನ್ನು ಮೂಲತಃ ಕ್ರಿಸ್ತಶಕ 1729ರಲ್ಲಿ ಚಿತ್ರದುರ್ಗದ ಆಡಳಿತಗಾರ ಪಾಳೆಗಾರ ರಾಜ ಬಿಚ್ಚುಗತ್ತಿ ಭರಮಣ್ಣ ನಿರ್ಮಿಸಿದರು. ಹೊರಮಠಕ್ಕೆ ನಂತರದ ಸೇರ್ಪಡೆಗಳನ್ನು ಮಾಡಲಾಯಿತು. ಇದರಲ್ಲಿ ಹೈದರ್ ಅಲಿ ಸೇರಿಸಿದ ಇಂಡೋ ಸಾರ್ಕಾಸಿಕ್ ರಚನೆಯು ಸೇರಿದೆ. ದೇವಾಲಯದ ಗರ್ಭಗುಡಿಯು ಮಸೀದಿಗಳು ಅಥವಾ ದರ್ಗಾದಂತಹ ಇಸ್ಲಾಮಿಕ್ ರಚನೆಗಳನ್ನು ಸಾಮಾನ್ಯವಾಗಿ ಕಂಡುಬರುವ ಗುಮ್ಮಟದಂತಹ ಆವೃತವಾಗಿದೆ. ದೇವಾಲಯದ ಉಳಿದ ಭಾಗವು ವಿಶಿಷ್ಟ ಹಿಂದೂ ರಚನೆಯಂತೆ ನಿರ್ಮಿಸಲಾಗಿದೆ. ಆದ್ದರಿಂದ ಈ ದೇವಾಲಯವನ್ನು ಹಿಂದೂ ಮುಸ್ಲಿಂ ಏಕತಾ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಎರಡೂ ಧರ್ಮಗಳ ಭಕ್ತರು ಭೇಟಿ ನೀಡುತ್ತಾರೆ. ಏಕಾಂತ ಮಠ. ಏಕಾಂತ ಸ್ವಾಮಿ ಮಠ ಎಂದು ಕರೆಯಲ್ಪಡುವ ಏಕಾಂತ ಮಠ ಚಳ್ಳಕೆರೆ ಕಡೆಗೆ ಹೋಗುವ ಮಾರ್ಗದಲ್ಲಿದೆ. ಒಳಮಠದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಗುರುಗಳು ತಪಸ್ಸು ಮಾಡಲು ಕುಳಿತುಕೊಳ್ಳುತ್ತಿದ್ದ ಸಣ್ಣ ಜಾಗ ಅದು.
ಒಣ ತೆಂಗಿನಕಾಯಿ ಸುಡುವ ವಿಶಿಷ್ಟ ಪದ್ಧತಿ. ನಾಯಕನಹಟ್ಟಿ ದೇವಸ್ಥಾನದಲ್ಲಿ ತೆಂಗಿನಕಾಯಿಯನ್ನು ತೆರೆದ ಲೋಹದ ತೊಟ್ಟಿಯಲ್ಲಿ ಸುಡಲಾಗುತ್ತದೆ. ಇದನ್ನು ಕೊಬ್ಬರಿ ಸುಡುವುದು ಎಂದು ಕರೆಯಲಾಗುತ್ತದೆ. ನಾಯಕನಹಟ್ಟಿ ದೇವಸ್ಥಾನದಲ್ಲಿ ಆಚರಿಸಲಾಗಿರುವ ಈ ವಿಶಿಷ್ಟ ಪದ್ಧತಿಯನ್ನು ಕೊಬ್ಬರಿ ಸುಡುವ ಪದ್ಧತಿ ಎಂದು ಕರೆಯಲಾಗುತ್ತದೆ. ಇದರ ಒಂದು ಸುಟ್ಟ ಭಾಗವನ್ನು ಪವಿತ್ರ ಪ್ರಸಾದ ಅಥವಾ ಪವಿತ್ರ ನೈವೇದ್ಯವಾಗಿ ಸೇವಿಸುವುದು. ಗುರು ತಿಪ್ಪೇರುದ್ರಸ್ವಾಮಿ ಸುಟ್ಟ ಕೊಬ್ಬರಿಯನ್ನು ಇಷ್ಟಪಟ್ಟಿದ್ದಕ್ಕೆ ಈ ಪದ್ಧತಿ ಶುರುವಾಗಿದೆ ಎಂದು ಹೇಳಲಾಗುತ್ತದೆ. ನಾಯಕನಹಟ್ಟಿ ಜಾತ್ರೆ ಮತ್ತು ರಥೋತ್ಸವ. ಹಿಂದೂ ಕ್ಯಾಲೆಂಡರ್ ತಿಂಗಳಾದ ಫಾಲ್ಗುಣದಲ್ಲಿ 3 ರಿಂದ 8 ದಿನಗಳ ಅವಧಿಯಲ್ಲಿ ನಾಯಕನಹಟ್ಟಿಯಲ್ಲಿ ವಾರ್ಷಿಕ ಜಾತ್ರೆ ಮತ್ತು ರಥೋತ್ಸವ ನಡೆಯುತ್ತದೆ. ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದಾದ್ಯಂತ ಲಕ್ಷಾಂತರ ಜನರು ಉತ್ಸವದಲ್ಲಿ ಭಾಗವಹಿಸಲು ಆಗಮಿಸುತ್ತಾರೆ. ಉತ್ಸವದ ಪ್ರಮುಖ ಅಂಶವೆಂದರೆ ರಥೋತ್ಸವದಲ್ಲಿ ಸಾವಿರಾರು ಭಕ್ತರು ಮರದ ದೇವಾಲಯದ ರಥವನ್ನು ಪೂರ್ವ ನಿರ್ಧರಿತ ಮಾರ್ಗದ ಮೂಲಕ ಎಳೆಯುತ್ತಾರೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಟೇಕ್ ಕೇರ್. ಬಾಯ್.